20 ದಿವಸದ ಹಿಂದೆ ಶನಿವಾರ ಸುಮಾರು 6 ಗಂಟೆಗೆ 2 ನಿಮಿಷ ಕಡಿಮೆ ಇರಬೇಕು. ನಾನು ಅವತ್ತು ನನ್ನ ಕಿರಿಯ ಮಗ ರಮೇಶ್ ಅವರು ಹೋಗಿ ಈಶ್ವರನಿಗೆ ಅಭಿಷೇಕ ಮಾಡಿಸಿ ಹೋಮ ಮಾಡಿಸಿ ಅವರು ತೀರ್ಥ ಹೋಮದ ರಕ್ಷೆ ಜೊತೆಗೆ ಏನು ಚಂದನ ಇದೆ ಅದನ್ನು ತಂದಿದ್ರು. ತಂದು ನನಗೆ ನೀವೇ ಅವರಿಗೆ 9 ಇಂಚು ಹೂ ಇರಬಹುದು ತಂದಿದ್ರು. ಅದನ್ನು ನೀವೇ ಹೋಗಿ ಚಂದನ ಇಟ್ಟು ಹೋಮದ ರಕ್ಷೆ, ಆಮೇಲೆ ನಾವೇನು ಈಶ್ವರನಿಗೆ ವಿಭೂತಿ ಮತ್ತು ಅಭಿಷೇಕದಲ್ಲಿ ಲಿಂಗದ ಮೇಲೆ ವಿಭೂತಿಯನ್ನು ಇಟ್ಟಿದ್ರು. ಹೋಮ ಮಾಡುವಾಗ ಆ ವಿಭೂತಿನೂ ಕಳಿಸಿದ್ರು. ನಾನು ಅವ್ರ ಕಣ್ಣು ಮುಚ್ಚಿದ್ದು ಬುಧವಾರ, ಕಣ್ಣು ತೆಗೆಯಲಿಲ್ಲ ಅವರು. ಮಂಗಳವಾರ ಸಾಯಂಕಾಲ ನಾನೇ ಅವ್ರಿಗೆ ಹಣ್ಣನ್ನು ತಿನ್ನಿಸ್ತೆ. ಬುಧವಾರ ಬೆಳಿಗ್ಗೆ ನಂಗೆ ಡಯಾಲಿಸಿಸ್ ನನಗೆ ಗೊತ್ತಾಗಲಿಲ್ಲ. ಅವರ ಆರೋಗ್ಯ ಸ್ವಲ್ಪ ಏರುಪೇರಾಗಿದೆ, ಕರ್ಕೊಂಡು ಹೋಗ್ತಾರೆ ಅಂದರು. ನಾನು ಡಯಾಲಿಸಿಸ್ ಮುಗಿಸ್ಕೊಂಡು ಹೋದೆ. ಅಷ್ಟೊತ್ತಿಗೆ ಅವ್ರು ಕಣ್ಣು ಮುಚ್ಚಿದ್ರು, ಅದು ಆಗಲಿಲ್ಲ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ದಿನ ನನ್ನ ಕಿರಿಯ ಮಗ, ಸಾಮಾನ್ಯವಾಗಿ ನಮ್ಮಲ್ಲಿ ಕಿರಿಯ ಮಗ ತಾಯಿಗೆ ಶ್ರಾದ್ದ ಮಾಡೋದು ಸಂಪ್ರದಾಯ. ಅವರು ತಂದು ಇದನ್ನು ಕೊಟ್ಟಿದ್ರು. ಆವತ್ತೇನು ತೀರಿತಿಲ್ಲ, ಅವರು ಜೀವಂತವಾಗಿ ಇದ್ರು. ನಾನು ಆಸ್ಪತ್ರೆಗೆ ನನ್ನ 2ನೇ ಮಗಳು ಶೈಲಜಾ, ನಾನು ಇಬ್ಬರು ಹೋದ್ವಿ. ಈ ಅಂಜನೇಗೌಡರು ಇದ್ರು. ಆದರೆ ಸ್ಪೆಷಲ್ ವಾರ್ಡು ನಾನು ಒಬ್ಬನ್ನ ಒಳಗಡೆ ಬಿಟ್ಟು, ನಾನು ವಿಭೂತಿ ಇಟ್ಟು ಚಂದನ ಈ ಬೆರಳಲ್ಲೇ ಇಟ್ಟು ಇಲ್ಲಿಗೆ ರಕ್ಷಣೆ ಇಟ್ಟು ಆ 9 ಅಡಿ ಹೂವನ್ನ 9 ಇಂಚು ಹಿಂಭಾಗದಲ್ಲಿ ಇಟ್ಟು ಇದೇ ತರ ಅವ್ರ ಪಕ್ಕದಲ್ಲೇ ಕೂತಿದ್ವಿ. ಬ್ಲಡ್ ಪ್ರೆಷರ್ 108 ಇದ್ದಿದ್ದು ವಿತಿನ್ 4 to 5 minutes, 4 ರಿಂದ 5 ನಿಮಿಷ 6 ನಿಮಿಷ 108 ಇದ್ದ ಬ್ಲಡ್ ಪ್ರೆಷರು ಸಡನ್ ಫಾಲ್ 20ಕ್ಕೆ ಬಿದ್ದೋಯ್ತು. ಸ್ಪೆಷಲ್ ವರ್ಡ್, ಒಂದು ಸೈರನ್ ತರ ಶಬ್ದ ಬರುತ್ತೆ. ನಾವು ಕೂತ ಇದ್ದೇನೆ, ಡಾಕ್ಟರ್ಸ್ ಎಲ್ಲ ರಶ್ ಮಾಡಿದ್ರು. ಬಂದು ಹೇಳಿದ್ರು, ನೀವು ಹೊರಗಡೆ ಬನ್ನಿ, ಅವ್ರು ನಿಮಗೋಸ್ಕರ ಕಾಯ್ತಾ ಇದ್ರು, ನೀವು ತಿಲಕ ಇಟ್ಟ ಮೇಲೆ ಅವರು ಪ್ರಯಾಣ ಮಾಡಿದ್ದಾರೆ, ನಿಮ್ಮಿಂದ ದೂರ ಹೋಗಿದ್ದಾರೆ, ಅವರ ಬಾಡಿ ಕಳಿಸ್ಲಿಕ್ಕೆ ಮನೆಗೆ
ಸ್ವಲ್ಪ ಏನು ಕೆಲವು ಕ್ರಮಗಳು ತೆಗೆದುಕೊಳ್ಬೇಕಾಗುತ್ತೆ, ಅದು ಮಾಡಬೇಕಾಗುತ್ತೆ. ನೀವು ಹೊರಗಡೆ ಬನ್ನಿ ಅಂದರೆ ನನಗೆ ಕರ್ಕೊಂಬಂದು ಕೂರಿಸಿ ಒಂದು 2 hours ಬಾಡಿ 1-2 days ಇಡೋದಕ್ಕೆ. ಅದು ಕಾಫಿನಲ್ಲ, ನಿಮಗೆ ಗೊತ್ತು ಕಾಫಿನಲ್ಲಿ ಏನು ಹೇಳಿದೆ.